ಫುಲ್ಲು ಬೋನ್ ಔಟ್. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು JP ನಗರಲ್ಲಿ ಇದ್ದೀವಿ. JP ನಗರಲ್ಲಿ ಫಸ್ಟ್ ಫೇಸು 15 ಕ್ರಾಸ್ ಇದೆಯಲ್ಲ, ಸೊ ಸಿಗ್ನಲ್ಲು ಅದು ಹತ್ರನೇ. ಸೊ ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಈ ಕಡೆ ತಂಬುಳಿ ಮನೆ ಮಾಡಿದ್ವಲ್ಲ, ತಂಬುಳಿ ಮನೆ ಪಕ್ಕದಲ್ಲೇ ಒಂದು ನಾಟಿ ಸ್ಥಳಕ್ಕೆ ಬಂದಿದ್ದೀವಿ. ನಾಟಿ ಸ್ಥಳ ಜಾಗ ಅಂದರೆ ರೆಸ್ಟೋರೆಂಟ್ ನೇಮೇ ನಾಟಿ ಸ್ಥಳ ಅಂತ ಹೊಸದಾಗಿ ಓಪನ್ ಆಗಿರೋದು. ಸೊ ಪ್ಯೂರ್ ನಾಟಿ ಸ್ಟೈಲು ನಾನ್ ವೆಜ್ಜು ಫುಡ್ಡು ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಲೊಕೇಶನ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಆರಾಮಾಗಿ ಬರ್ತದೆ, ಕನ್ಫ್ಯೂಸ್ ಆಗೋಲ್ಲ. 2 ವೀಲರ್ ನಿಲ್ಸ್ಕೊಳಕ್ಕೆಲ್ಲ ಆರಾಮಾಗಿ ಜಾಗ ಇದೆ. ಕಾರ್ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಮುಂದೆ ಆ ಕಡೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ. ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಒಳಗಡೆ ಎಲ್ಲ ಹೋಗ್ಬಿಟ್ಟು ಅವ್ರ ಮೆನು ಕೂಡ ನೋಡಿದ್ದೀವಿ. ನೋಡೋಣ, ಒಂದಷ್ಟು ಡಿಶಸ್ನ ಸೆಲೆಕ್ಟ್ ಮಾಡಿದ್ದೀವಿ, ಅದಷ್ಟು ಟ್ರೈ ಮಾಡೋಣ. ಕಾಂಬೋಗಳು ಇದೆ, ವೆರೈಟೀಸು ಅಂತ ಹೇಳಿದ್ದಾರೆ. ಸೊ ತುಂಬ ಲೇಟ್ ಮಾಡಿದ್ದೀರಾ, ಹೋಗ್ಬಿಡೋಣ. ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರು ಇದೆ. ನಾವು ಮೇಲೆ ಹೋಗಿ ಕೂತ್ಕೊಂಡು ಬಾರಿಸ್ತೀವಿ, ಬನ್ನಿ. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ. ಒಂದು 2, 3, 4, ಒಂದು 5 ಐಟಮ್ ಬಂದಿದೆ. ಇನ್ನೂ ಒಂದು 3 ಐಟಮ್ ಏನೋ ಬರಬೇಕು. ಅದು ನಿಧಾನಕ್ಕೆ ರೆಡಿ ಆಗ್ತದೆ, ಬರುತ್ತೆ. ಏನೇನು ತರಿಸ್ತೀನಿ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಸೂಪ್ಗಳು ಸಿಗುತ್ತೆ ಇಲ್ಲಿ. ಸೂಪು ಕಾಲು ಸೂಪ್ ಸಿಗುತ್ತೆ. ಸೊ ಮಟನ್ ಕಾಲು ಸೂಪ್ ತರಿಸಿದ್ದೀನಿ. ಅದ್ರ ಜೊತೆ ವೆಜ್ ಅವ್ರಿಗೆ ಡ್ರಮ್ ಸ್ಟಿಕ್ ಸೂಪ್ ಅಂದರೆ ನುಗ್ಗೆಕಾಯಿ ಸೂಪ್. ಸೊ ಈ ರೀಸೆಂಟಾಗಿ ಮದುವೆ ಫಿಕ್ಸ್ ಆಗಿದ್ದಾರೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಇಬ್ಬರು ಇದ್ದಾರೆ, ಅವ್ರಿಗೆ ಅಂತ ತರಿಸಿರೋದು. ಸೊ ನಾನು ಟೇಸ್ಟ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಸೊ ನುಗ್ಗೆಕಾಯಿ ಸೂಪ್ ಸ್ಟ್ರೆಂತ್ಗೆ, ಕಾಲಿನ ಸ್ಟ್ರೆಂತ್ಗೆ ಕಾಲಿನ ಸೂಪು. ಅದಾದಮೇಲೆ ಇಲ್ಲಿ ಕಾಂಬೋಸ್ಗಳು ತುಂಬ ಆಪ್ಷನ್ಸ್ ಇದೆ, ಚೆನ್ನಾಗಿದೆ ಕಾಂಬೋಸು. ಅದರಲ್ಲಿ ಒಂದು ಪರೋಟ ಮತ್ತು ಕೀಮಾ ಗೊಜ್ಜು ಕಾಂಬೋ ತರಿಸಿದ್ದೀವಿ. ಆಮೇಲೆ ದೋಸೆ ಚಿಕನ್ ಕುರ್ಮಾ ಕಾಂಬೋ ಅಂತ ತರಿಸಿದ್ದೀವಿ. ಈ ಥರ ಬರುತ್ತೆ. ಆಮೇಲೆ ಅದು ಬಿಟ್ಟು ಇನ್ನೂ ಇದೆ, ಇಡ್ಲಿ ಜೊತೆಗೆ ಅದೆಲ್ಲ ಕಾಂಬಿನೇಷನ್ಸ್ ಇದೆ. ಸೊ ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಮಟನ್ ಬಿರಿಯಾನಿ ಅಥವಾ ಮಟನ್ ಪಲಾವ್ನ ತರಿಸಿದ್ದೀವಿ. ಸೊ ಇದು ಒಟ್ಟಿಗೆ ಬೇಯಿಸ್ತಾರೆ, ಸಪ್ರೇಟಾಗಿ ಬೇಯಿಸೋಲ್ಲ, ಅದಕ್ಕೋಸ್ಕರ ಇದು ಪಲಾವ್. ಸೊ ದೊನೆ ಬಿರಿಯಾನಿ ಸ್ಟೈಲಲ್ಲ, ಇದೊಂಥರ ಅಥೆಂಟಿಕ್ ನಾಟಿ ಸ್ಟೈಲು. ಸೊ ಈಗ ಶುರು ಮಾಡೋಣ. ಫಸ್ಟು ನುಗ್ಗೆಕಾಯಿ ಸೂಪಿಂದ ಶುರು ಮಾಡೋಣ. ಸೊ ತುಂಬ ಹೊತ್ತಾಯ್ತು ಬಂದು ಇಟ್ಟು. ಸೊ ಎಲ್ಲ ಸೆಟ್ಲಾಗ್ಬಿಟ್ಟಿರುತ್ತೆ ಕೆಳಗಡೆ. ಸೊ ಸ್ವಲ್ಪ ಮಿಕ್ಸ್ ಮಾಡಿ. ನುಗ್ಗೆಕಾಯಿ ಸೂಪ್, ಚಿಯರ್ಸ್. ಯಾವುದೇ ನಾನ್ ವೆಜ್ ಸೂಪ್ಗೆ ಕಮ್ಮಿ ಇಲ್ಲ, ಸೇಮ್ ಕಾಲು ಸೂಪ್ ಕುಡ್ದಂಗೆ ಆಯಿತು. ಬಟ್ಟು ಆ ನುಗ್ಗೆಕಾಯಿ ಫ್ಲೇವರು. ಸೊ ನುಗ್ಗೆಕಾಯಿ ಸೂಪ್ ಅದ್ಭುತವಾಗಿದೆ. ಆ ಖಾರ ಎಲ್ಲನೂ ಸೂಪರ್, ಮಸ್ಟ್ ಟ್ರೈ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಇಲ್ಲಿ ನಾನ್ ವೆಜ್ ಸೂಪು, ಈ ಕಾಲು ಸೂಪ್ ಇರಬೇಕಾದ್ರೆ ತುಂಬ ಜನ ಇಗ್ನೋರ್ ಮಾಡಿಬಿಡ್ತಾರೆ. ಬಟ್ಟು ಟೇಸ್ಟ್ ವೈಸ್ ಸೂಪರ್. ಮಿಸ್ ಮಾಡಿದ್ರೆ ಟ್ರೈ ಮಾಡಲೇಬೇಕು ಒಂದ್ಸಲ. ಇವಾಗ ಒಂದು 2 ಸೂಪ್ ನುಂಗಿದ ಮೇಲೆ ನುಗ್ಗೆಕಾಯಿ ಫ್ಲೇವರ್ ಜಾಸ್ತಿ ಬರ್ತೈತೆ ಬಾಯಲ್ಲಿ. ದಿ OG ಸೂಪ್ ಮಟನ್ ಕಾಲು ಸೂಪ್. ಅದು ಕಲರು ಇದ್ರ ಕಲರು ತುಂಬ ಡಿಫ್ರೆನ್ಸ್ ಇದೆ. ಇದು ಸ್ವಲ್ಪ ಕೆಂಪು ಕಲರು, ಕೆಂಪು ಮಸಾಲೆ, ಅದು ಗ್ರೀನಿಶ್ ಇತ್ತು. ಮಟನ್ ಫ್ಲೇವರ್ ಮಾತ್ರ ಇಂಟೆನ್ಸಾಗಿ ಬರ್ತದೆ, ಸೂಪರ್. ಕುಡಿದ ತಕ್ಷಣ ಮಸಾಲೆಗಿಂತ ಅದೇ ಮಟನ್ ಫ್ಲೇವರೇ ಜಾಸ್ತಿ, ಅದ್ಭುತವಾಗಿದೆ. ತರಿಯಾಗಿ ರುಬ್ಬಿರೋ ಮಸಾಲ ಬಾಯಿಗೆಲ್ಲ ತುರಿದಿರೋದು ಅದು ಸಿಗುತ್ತೆ. ಆಮೇಲೆ ಮಟನ್ ಫ್ಲೇವರೇ ನನಗೆ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ, ಅದೇನೆ. ಆಮೇಲೆ ತೇಳ್ತಾರೆ, ಅದು ಲೈಟಾಗೆ ಜಾಸ್ತಿ ಜಿಡ್ಡಿಲ್ಲ, ಲೈಟಾಗಿದೆ, ಗಂಟ್ಲಿಗೆ ಹಿತವಾಗಿದೆ. ಖಾರ ಲೈಟಾಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಪೆಪ್ಪರ್ ಖಾರ ಇರ್ಬೋದು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಆಬ್ವಿಯಸ್ಲಿ ಅದನ್ನು ಹಾಕಿರ್ತಾರೆ. ಎಲ್ಲದಕ್ಕಿಂತ ಮಸ್ತ್ ಅಂದರೆ ಮಟನ್ ಫ್ಲೇವರ್ ಮಾತ್ರ ಸೂಪರ್. ಸ್ವಲ್ಪ ಖಾರ ಅನಿಸ್ತು ಅಂದರೆ, ಒಬ್ಬೊಬ್ರು ಖಾರ ಜಾಸ್ತಿ ಅನಿಸುತ್ತೆ. ಖಾರ ಅನಿಸ್ತು ಅಂದರೆ ಸ್ವಲ್ಪ 1-2 ತೊಟ್ಟು ನಿಂಬೆ ನಿಂತ್ಕೊಂಡು ಕುಡಿದ್ರೆ ಅಲ್ಟಿಮೇಟ್ ಆಗಿರುತ್ತೆ, ಅದು ಬ್ಯಾಲೆನ್ಸ್ ಆಗುತ್ತೆ. ನನಗೆ ಹಂಗೆ ಇಷ್ಟ ಆಗ್ತದೆ. ಅದೊತ್ತಿಗೆ ಕುಡಿತಾ ಇದ್ದಂಗೆ ಬಾಯಲ್ಲಿ ನೀರು ಇನ್ನೂ ಮತ್ತೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಅವಾಗ ಇನ್ನು ಸ್ವಲ್ಪ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಕಾಲ್ಗೆ ಹೋಗ್ಬಿಡೋಣ.
ಫುಲ್ಲು ಬೋನ್ ಔಟ್. ಬೆಂದೋಗ್ಬಿಟ್ಟಿದೆ ನೋಡೋದಲ್ಲ, ನೀಟಾಗಿ ಬಂದ್ಬಿಡ್ತು. ಕ್ಲೀನ್ ಕೃಷ್ಣಪ್ಪ, ಮೂಳೆಯಲ್ಲಿ ಒಂದು ಚೂರು ಮಾಂಸ ಇಲ್ಲ. ಆಹಾ, ಮಟನ್ಗೆ ಫ್ಯಾನ್ ಆಗೋದೆ. ಟ್ರೈ ಮಾಡಿ, ಮಿಸ್ ಮಾಡಿದಿರ. ನೆಕ್ಸ್ಟು ಜಂಪ್ ಮಾಡೋಣ ಡಿಶ್ಗೆ. ಅದ್ಭುತವಾದ ಕಾಲು ಸೂಪ್ ಕುಡ್ದಾದ್ಮೇಲೆ ಈಗ ದೋಸೆಗೆ ಜಂಪ್ ಆಗೋಣ. 2 ದೋಸೆ ಬರುತ್ತೆ ಇದರಲ್ಲಿ, 2 ದೋಸೆ, ಆಮೇಲೆ ಒಂದು 3 ಪೀಸು ಚಿಕನ್ ಕುರ್ಮಾ, ದೊಡ್ಡದಾದ ಸೈಜಿನ ದೋಸೆ. ಫುಲ್ಲು ಗುಡು. ಈ ಕಡೆಯಿಂದ ನೋಡಿದ್ರೆ ಆ ಕಡೆ ನೀಟಾಗಿರೋರು ಎಲ್ಲರೂ ಕಾಣಿಸ್ತಾರೆ. ಕುರ್ಮಾದಲ್ಲಿ ಡೀಪ್ ಮಾಡಿ ಒಂದು ಜುಮ್ ಅಂತ ಲೈಟಾಗಿ ಟ್ಯಾಂಗಿನೆಸ್ಸು. ಮಸಾಲ ಬರೀತಾವೆ. ಇದು ಖಾರದ ಪುಡಿ, ಕೆಂಪು ಖಾರದ ಪುಡಿ, ಅದು ಸ್ಪೈಸಿ ಆಗಿರೋದು ಚೆನ್ನಾಗಿ ಕೊಡ್ತು ಫಸ್ಟ್ ಬೈಟ್ಗೆ. ಎಲ್ಲ ಡಿಶಸ್ಸು ಕೂಡ ಮಸಾಲೆ ಭರಿತವಾಗಿ ಸ್ವಲ್ಪ ಖಾರವಾಗಿ ಮಜವಾಗಿದೆ. ಪೀಸಸ್ ನೋಡೋಣ. ಬೋನ್ಲೆಸ್ ಪೀಸು ಸ್ವಲ್ಪ ಚೂಯಿಯಾಗಿರುತ್ತೆ. ಇನ್ನು ಬೋನ್ ಹಾಕ್ಕೊಂಡ್ರೆ ಅದು ಸ್ವಲ್ಪ ಮೆತ್ತಗಿರುತ್ತೆ. ಇದು ಗ್ರೇವಿ ಮಾತ್ರ ಅಲ್ಟಿಮೇಟ್. ಇಷ್ಟ ಆಯಿತು. ಅದೇ ಇದು ಖಾರ ಇದೆ, ಖಾರ ಜೊತೆ ಸ್ವಲ್ಪ ಲೈಟಾಗಿ ಆ ಹುಳಿ ಅಂಶ ಬಂದೋಗುತ್ತೆ. ದೋಸೆ ಮಾತ್ರ ಸಕ್ಕಲ್ ಸಾಫ್ಟು, ಸೂಪರ್. ನೆಕ್ಸ್ಟು ಪರೋಟ ಎಷ್ಟಿದೆ? ಪರೋಟ ಕೂಡ 2 ಪೀಸ್ ಬರುತ್ತೆ, ದೊಡ್ಡದು. ಇದು ಕೂಡ ದೊಡ್ಡ ಸೈಜು. ಸೊ ಪರೋಟ ಜೊತೆಗೆ ನಾವು ತರಿಸಿರೋ ಕಾಂಬೋ ಬಂದ್ಬಿಟ್ಟು ಕೈಮಾ ಗೊಜ್ಜು. ಇದು ಮೈಲ್ಡಾಗಿದೆ. ಇದ್ರಲ್ಲಿ ಜಾಸ್ತಿ ಖಾರ ಎಲ್ಲ ಇಲ್ಲ. ಟೊಮೆಟೊ ಫ್ಲೇವರು, ಅದೇ ಆ ಟೊಮೆಟೊದು ಹುಳಿ ಲೈಟಾಗಿ ಬರುತ್ತೆ, ಚೆನ್ನಾಗಿದೆ. ಕೈಮಾ ಪೀಸಸ್ಸು ದಪ್ಪ ಓಡಿಸೋದ್ರಿಂದ ಆ ಪೀಸಸ್ ಎಲ್ಲ ಸಿಗ್ತಾ ಇರುತ್ತೆ. ಎಗ್ ಬುರ್ಜಿ ಮಾಡಿದಾಗ ಎಷ್ಟು ದಪ್ಪ ಎಗ್ ಬುರ್ಜಿ ಸಿಗುತ್ತಲ್ಲ ಮೊಟ್ಟೆ, ಸೊ ಆ ಥರ ಓಡಿಸಿದ್ದಾರೆ. ಫುಲ್ ನುಣ್ಣಗೆ ಮಾಡಿಲ್ಲ. ಸೊ ನುಣ್ಣಗೆ ಮಾಡೋ ಪೇಸ್ಟ್ ಥರ ಮಾಡಿದ್ರೆ ಚೆನ್ನಾಗಿರಲ್ಲ, ಹಿಂಗೆ ಇರಬೇಕು. ಬಟಾಣಿ ಹಾಕಿರೋದು ಇನ್ನೊಂದು ಸ್ವಲ್ಪ ಖುಷಿ ಆಯಿತು. ಬಟಾಣಿಗಳು ಲೈಟಾಗಿ ಮೈಲ್ಡಾಗೆ ಖಾರ ಕಮ್ಮಿ ತಿನ್ನೋದು. ಇದನ್ನು ಟ್ರೈ ಮಾಡ್ಬೋದು. ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅಂದರೆ ಚಿಕನ್ ಕುರ್ಮಾ ಸ್ವಲ್ಪ ಖಾರ ಆಯಿತು. ಇನ್ನೊಂದಂದರೆ ಇಲ್ಲಿ ಇನ್ನೊಂದು ಕಪ್ಪು ಗ್ರೇವಿ ಕೊಟ್ಟಿದ್ದಾರೆ. ಇದು ಬಿರಿಯಾನಿಗೂ ಕೊಟ್ಟಿದ್ದಾರೆ ಮತ್ತು ಎಕ್ಸ್ಟ್ರಾ ಕಾಂಬೋಗೂ ಕೊಟ್ಟಿದ್ದಾರೆ. ಟ್ರೈ ಮಾಡೋಣ. ಡೀಸೆಂಟಾಗಿದೆ, ಸಿಂಪಲ್ಲಾಗೆ. ಯಾಕೆಂದರೆ ಗೊಜ್ಜು, ಇದು ಕೈಮಾ ಗೊಜ್ಜು, ಇದು ಆರಾಮಾಗಿ ಇದು ಸರಿ ಹೋಗ್ಬಿಡುತ್ತೆ. ದೋಸೆ ಚಿಕನ್ ಕುರ್ಮಾದಲ್ಲಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕುರ್ಮಾ ಬೇಕಾಗುತ್ತೆ. ಯಾಕಂದರೆ ಬರೀ ಅದು ಇಷ್ಟು ಗ್ರೇವಿ ಸಾಲಲ್ಲ 2 ದೋಸೆಗೆ. ನಮ್ಮಂಥವರು ಉರುಳಿಸಿ ಮುಳುಗಿಸಿ ಎಲ್ಲ ತಿಂದ್ಬಿಟ್ರೆ 2 ತುತ್ತಿಗೆ ಖಾಲಿ ಆಗ್ಬಿಡ್ತದು. ಅದಕ್ಕೆ ಸ್ವಲ್ಪ ಗ್ರೇವಿ ಬೇಕಾಗುತ್ತೆ. ಸೊ ಈ ಗ್ರೇವಿನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ ಹೇಳಿದಲ್ಲ ಇನ್ನೊಂದು 2 ಡಿಶ್ ಬರಬೇಕು ಅಂತ ಬಂತು. 2 ಡಿಶ್ಶು ಮೇಯ್ನ್ ಐಟಮ್ಮು. ಸೊ ಇಲ್ಲಿ ಮೀಲ್ಸ್ ಅಂದರೆ ದೊಡ್ಡದಾದ ಕಾಂಬೋ ಸಿಗುತ್ತೆ. ಮಟನ್ ಮೀಲ್ಸು ಮತ್ತು ಚಿಕನ್ ಮೀಲ್ಸು. ಅದರಲ್ಲಿ ಮಟನ್ನ ತರಿಸಿದ್ದೀವಿ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಕಬಾಬ್ ವೇಟ್ ಮಾಡ್ತಾಯಿದ್ವಿ. ಸ್ಪೆಷಲ್ NS ಸ್ಪೆಷಲ್ ಕಬಾಬ್ ಅಂದರೆ ಅವರ ಸ್ಪೆಷಲ್ ಕಬಾಬು. ಗ್ರೀನ್ ಕಲರ್ ಇರುತ್ತೆ. ಸೊ ಫಸ್ಟ್ ಕಬಾಬ್ ತಿನ್ಬಿಡೋಣ. ಚಿಕನ್ ಕಬಾಬ್ ಗ್ರೀನ್ ಕಲರ್ ಮಸಾಲ, ಎಳ್ಳು ಎಲ್ಲ ಬ್ಯಾಟ್ರಲ್ಲಿ ಕಾಣಿಸ್ತಾ ಉಂಟು. ಇದು ಜ್ಯೂಸಿಯಾದ ಚಿಕನ್ನು. ಮೇಲೆ ಔಟ್ರ್ ಲೇಯರು, ಒಂದು ಲೇಯರ್ ಕೋಟಿಂಗ್ ಇರುತ್ತೆ, ಅದು ಕ್ರಿಸ್ಪಿಯಾಗಿರುತ್ತೆ. ಎಳ್ಳೆಲ್ಲ ಸಿಗ್ತಾ ಇರುತ್ತೆ. ಮತ್ತು ಪುದೀನ ಫ್ಲೇವರು, ಮಿಂಟ್ ಫ್ಲೇವರು. ಅದ್ಭುತ. ಖಾರ ಲೈಟಾದ ಖಾರ, ಜಾಸ್ತಿ ಇಲ್ಲ. ಹಸಿಮೆಣಸಿನ್ಕಾಯಿ ಖಾರ ಬಳಸಿರ್ತಾರೆ. ಅದೇನು ಜಾಸ್ತಿ ಖಾರ ಹಾಕಿಲ್ಲ, ಕಮ್ಮಿ ಇದೆ. ಸೊ ಆರಾಮಾಗಿ ಯಾರು ಬೇಕಾದ್ರೂ ತಿನ್ಬೋದು. ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು. ಮಕ್ಕಳು ಕೂಡ ತಿನ್ಬೋದು, ವಯಸ್ಸಾಗಿರೋರು ತಿನ್ಬೋದು, ಇವರು ತಿನ್ಬೋದು. ಇವ್ರು ಯಾರು, ಇವನು ಯಾರು, ಕಮೆಂಟ್ ಮಾಡಿ. ಸೊ ಈಗ ಮೀಲ್ಸ್ಗೆ ಜಂಪ್ ಮಾಡೋಣ. ಈಗ ಮಟನ್ ಕಾಂಬೋ ಮೀಲ್ಸಲ್ಲಿ ಏನೇನು ಬರುತ್ತೆ ಅಂದರೆ ಮಟನ್ ಕುಷ್ಕಾ ಬರುತ್ತೆ, ಸ್ವಲ್ಪ ಮೇಯ್ನಾಗಿ ಒಂದು ಮುದ್ದೆ ಬರುತ್ತೆ, ತುಪ್ಪ ಹಾಕಿರ್ತಾರೆ ತೂತು ಮಾಡಿ. ಆಮೇಲೆ 2 ಪೀಸ್ ಮಟನ್ ಫ್ರೈ ಬರುತ್ತೆ, 2 ಕೈಮಾ ಉಂಡೆ ಬರುತ್ತೆ, ಮಟನ್ ಕುರ್ಮಾ ಬರುತ್ತೆ 2 ಪೀಸು,
ರೈಸ್ ಬರುತ್ತೆ, ಸ್ವೀಟ್ ಬರುತ್ತೆ, ಆಮೇಲೆ ಲಾಸ್ಟಲ್ಲಿ ಕುಡಿಯೋದಕ್ಕೆ ರಸಮ್ ಬರುತ್ತೆ. ಮಾತಾಡ್ತಾ ಇನ್ನೊಂದು ಅದ್ಭುತವಾದ ಡಿಶ್ಶು ಯಾವುದೇ ರೆಸ್ಟೋರೆಂಟ್ಗಳಲ್ಲಿ ಮಾಡಲ್ಲ, ಇಲ್ಲಿ ಮಾಡ್ತಾರೆ. ನಾಟಿ ಕೋಳಿ ಬಸ್ಸಾರು, ನಾಟಿ ಕೋಳಿ ಫ್ರೈ. ಅದಕ್ಕೆ ಒಂದು ಮುದ್ದೆನ ತರಿಸಿದ್ವಿ. ಕೈ ಒದ್ದೆ ಮಾಡಿಕೊಂಡು ಮುದ್ದೆಗೆ ಕೈ ಹಾಕುವ. ಆಹಾ, ಸೂಪರ್ ಸಾಫ್ಟ್ ಆದ ಮುದ್ದೆ. ತುಪ್ಪಮಯ ಆಗೋಯ್ತು. ಮಟನ್ ಕುರ್ಮ. ನಾನು ನುಂಗ್ಲೇ ಇಲ್ಲ, ಜಾರ್ಕೊಂಡು ಹೊಡಿತು ಒಳಗಡೆ, ಅಷ್ಟು ಸ್ಮೂತಾಗಿದೆ. ಈ ಮುದ್ದೆಗೆ ಈಗ ನಾರ್ಮಲಾಗಿ ಕೈಗೆ ಅಂಟಬಾರ್ದು ಅಂದ್ಬಿಟ್ಟು ನಾವು ಒದ್ದೆ ಮಾಡ್ಕೊತೀವಿ. ಇದಕ್ಕೆ ಒದ್ದೆ ಮಾಡ್ಕೊಂಡು ಅವಶ್ಯಕತೆನೇ ಇಲ್ಲ, ಅಷ್ಟು ಸ್ಮೂತಾಗಿದೆ. ಸೊ ರೋಲ್ ಮಾಡಬೇಕಾದ್ರೂ ತುಪ್ಪ ಎಲ್ಲ ಹಾಕಿ ಬೆಣ್ಣೆ ಹಾಕಿ ಏನೋ ರೋಲ್ ಮಾಡಿರ್ತಾರೆ. ಸೊ ಜಾರುತ್ತೆ ಹಂಗೆ, ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ಸಾಕಾಗಿ ಸ್ಮೂತಾಗೋಯ್ತು. ಇದು ಕುರ್ಮಾ ಬಂದ್ಬಿಟ್ಟು ಸೇಮ್ ಟೇಸ್ಟು, ಸೇಮ್ ಚಿಕನ್ ಕುರ್ಮಾ ತಿಂದಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇದೆ. ಇದು ಸ್ವಲ್ಪ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ ಏನಂದರೆ ಮಟನ್ ಫ್ಲೇವರ್ ಅಷ್ಟೇ. 2 ಪೀಸ್ ಮಟನ್ ಇರುತ್ತೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ನೀಟಾಗಿ ಬೆಂದಿದೆ. ಮೇಲ್ಗಡೆ ತೆಳುವಾದ ಲೇಯರು ಚರ್ಬಿ. ಈಗ ನೆಕ್ಸ್ಟು ಮಟನ್ ಫ್ರೈ, ಅದು ಕೂಡ 2 ಪೀಸ್ ಬಂದಿರುತ್ತೆ. ಇದು ಸೆಮಿ ಗ್ರೇವಿ ಗೊಜ್ಜು ಥರ ಇರುತ್ತೆ, ಗೊಜ್ಜು ಕೆಳಗಿರುತ್ತೆ. ಇದು ನಾವು ರೈಸ್ ತಿನ್ಬೇಕಾದ್ರೆ ನೆಂಚ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಇದರಲ್ಲೂ ಅಷ್ಟೇ ಮಾಂಸ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸ್ಟ್ರಾಂಗ್ ಆದ ಮಸಾಲ, ಲೈಟಾಗಿ ಖಾರ, ಲೈಟಾಗಿ ಹುಳಿ ಅಂಶ, ಚೆನ್ನಾಗಿದೆ. ಬಟ್ ಮೇಯ್ನ್ ಏನು ಗೊತ್ತಾ, ಸೂಪಿಂದ ಶುರು ಮಾಡೋಣ. ಸೂಪಲ್ಲೂ ಅಷ್ಟೇ, ಕೈಮಾದಲ್ಲೂ ಅಷ್ಟೇ, ಕುರ್ಮಾ ಇದರೆಲ್ಲದಲ್ಲೂ ಮಟನ್ ಫ್ಲೇವರೇ ಅದ್ಭುತ. ಸೊ ಒಳ್ಳೆ ಮಟನ್ನ ಸೋರ್ಸ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲದರಲ್ಲೂ ಇನ್ಫ್ಯೂಸ್ಡ್ ಆಗ್ಬಿಟ್ಟಿದೆ ಮಟನ್. ನೆಕ್ಸ್ಟು ಕೈಮಾ ಉಂಡೆ. 2 ಉಂಡೆ ಬರುತ್ತೆ. ಒಂದು ಕಡೆ ಒಳಗಡೆ ಗ್ರೀನ್ ಮಸಾಲ ಇರುತ್ತೆ, ಮೇಲ್ಗಡೆ ರೆಡ್ ಮಸಾಲ ಇರುತ್ತೆ. ಇದು ಫುಲ್ಲು ರೆಡ್ ಮಸಾಲ, ಕೆಂಪು ಮಸಾಲ. ಕೈಮಾದಲ್ಲಿ ಅಟ್ರ್ಯಾಕ್ಟ್ ಮಾಡಿದ್ದೇನೆ ಅಂದರೆ ಮಟನ್ ಫ್ಲೇವರ್ ಜೊತೆಗೆ ಸಬ್ಬಕ್ಕಿ ಸೊಪ್ಪು. ಸೂಪರ್, ಹಂಗೆ ಬ್ಲಾಸ್ಟ್ ಆಯಿತು ಬಾಯಲ್ಲಿ ಫ್ಲೇವರು ಸಬ್ಬಕ್ಕಿ ಸೊಪ್ಪಿಂದು. ಅದ್ಭುತವಾಗಿದೆ. ಇದು ಅಷ್ಟೇ ಸಖತ್ತು ಸಾಫ್ಟಾಗಿ. ಹೋಗುತ್ತೆ. ಸ್ವಲ್ಪ ಸ್ಪೈಸಿಯಾಗಿದೆ, ಸ್ಪೈಸಿ ಲೆವೆಲ್ ಜಾಸ್ತಿ ಇದೆ. ಯಾವುದೋ ಈ ಮಸಾಲೆ ಮಟನ್ ಫ್ರೈಗಿಂತ ಇದು ಖಾರ ಸ್ವಲ್ಪ ಜಾಸ್ತಿ. ಚೆನ್ನಾಗಿದೆ. ಹಿಂಗೆ ಒಂಥರ ನಚ್ಚೆ ಆಗ್ತದೆ ತಿಂತಾಯಿದ್ರೆ. ಮುದ್ದೆ ನುಂಗ್ಬಿಡೋಣ, ಅದರಲ್ಲಿ ನುಂಗ್ಬಿಟ್ಟು ನೆಕ್ಸ್ಟ್ ಡೇ ಜಂಪ್ ಮಾಡೋಣ. ನೆಕ್ಸ್ಟು ನಾಟಿ ಕೋಳಿ ಬಸ್ಸಾರು ಕೊಡೋಣ. ನಾಟಿ ಕೋಳಿ ಬಸ್ಸಾರು ಅಂತ ತೊಗೊಂಡ್ರೆ ಸಾರು ಸಪ್ರೇಟು ಮತ್ತು ನಾಟಿ ಕೋಳಿ ಫ್ರೈನ ಸಪ್ರೇಟಾಗಿ ಕೊಡ್ತಾರೆ. ಸೊ ನಾರ್ಮಲಾಗಿ ಹಂಗೆ ಸರ್ವ್ ಮಾಡೋದು. ಇಲ್ಲೂ ಕೂಡ ಹಂಗೆ ಸರ್ವ್ ಮಾಡ್ತಾರೆ. ತುಂಬ ತೆಳುವಾಗಿರುತ್ತೆ ಸಾರು. ನಾಟಿ ಕೋಳಿ ಜಿಡ್ಡೆಲ್ಲ ಮೇಲ್ಗಡೆ ತೇಲ್ತಾ ಇರುತ್ತೆ. ಮುದ್ದೆ ಅಲ್ಟಿ ಕಾಂಬಿನೇಷನು. ಹಾಗೆ ಹಿಂಗೆ ಎತ್ಕೊಂಡು ನಾಟಿ ಕೋಳಿಯ ಘಮ, ಅದು ಗಮ್ಮತ್ತೇ ಬೇರೆ. ಸೂಪ್ ಥರ ಕುಡಿದ್ಬಿಡ್ಬೋದು ಸಾರನ್ನ, ಅಷ್ಟು ಚೆನ್ನಾಗಿದೆ. ಬಟ್ ಎಲ್ಲನೂ ಈ ನಾಟಿ ಪ್ರಿಯರು, ಖಾರ ಪ್ರಿಯರು, ಮಸಾಲೆ ಭರಿತವಾಗೆ ಎಲ್ಲ ಕಡೆ ನೀರು ಕೂತ್ಕೊಂಡು ಈ ಮಟನ್ ಊಟಗಳಲ್ಲಿ ತಿಂತೀರಲ್ಲ, ಆ ಥರ ಇದೆ ಡಿಶಸ್. ಸೊ ಸಟಲ್ಲಾಗೆ ಬ್ಲ್ಯಾಂಡಾಗೆ ಆ ಥರ ಇಲ್ಲ. ಯಾವುದೋ ಒಂದು ಡಿಶ್ ಮಾತ್ರ ಸ್ವಲ್ಪ ಮೈಲ್ಡಾಗಿದ್ದು, ಇದು ಕೈಮಾ ಒಂದೇ ಗೊಜ್ಜು, ಕೈಮಾ ಗೊಜ್ಜು. ಇನ್ನೆಲ್ಲನೂ ಸರಿಯಾಗೇ ಇದೆ. ನಾಟಿ ಕೋಳಿ ಪೀಸಸ್, ಚೋಟಾ ಪೀಸಸ್, ಪುಟಾಣಿ ಪೀಸ್ಗಳು. ಸ್ವಲ್ಪ ಅಗಿಬೇಕು, ಅದು ತುಂಬ ಟೆಂಡರಾಗೆಲ್ಲ ಬರೋಲ್ಲ ನಾಟಿ ಕೋಳಿ, ಗೊತ್ತಲ್ಲ ಹಂಗೆ ಇರ್ತೈತಾ. ಅದೇ ಸಾರಲ್ಲಿ ಬೇಯಿಸ್ಕೊಂಡು ಪೀಸಲ್ಲಿ ಎತ್ಕೊಂಡು ಆಮೇಲೆ ಸಪ್ರೇಟಾಗಿ ಫ್ರೈ ಮಾಡ್ತಾರೆ. ಅದು ನಾವು ವಿಲೇಜ್ ಕುಕಿಂಗ್ ಮಾಡಿದಾಗ ಒಂದು ಜಮಾನದಲ್ಲಿ ತೋರಿಸಿದ್ವಿ. ಹರ್ಷ ಅವ್ರ ಅಮ್ಮ ಮಾಡಿದ ರೆಸಿಪಿ ನಾಟಿ ಕೋಳಿ ಬಸ್ಸಾರು ಹೆಂಗೆ ಮಾಡ್ತಾರೆ ಅಂತ. ಅಲ್ಲೆಲ್ಲ ಹೆಂಗೆ ಮಾಡ್ತಾರೆ ನಮ್ಮ ಕಡೆ, ಆ ಕಡೆ ಅಂದರೆ ಕಾಳು ಪಲ್ಯ ಥರ ಮಾಡ್ತಾರೆ. ಎತ್ಕೊಂಡ್ಬಿಟ್ಟು ಪೀಸ್ನೆಲ್ಲ ಪಲ್ಯ ಥರ ಮಾಡಿ ಕೊಡ್ತಾರೆ. ಇಲ್ಲಿ ಫ್ರೈ ಮಾಡಿಕೊಡ್ತಾರೆ ಅಷ್ಟೇ. ಅದ್ರಲ್ಲಿ ಕಾಳುಗಳು ಅವೆಲ್ಲ ಹಾಕ್ತಾರೆ. ಇಲ್ಲ ಅದು ಹಾಕಲ್ಲ, ಜಸ್ಟ್ ಪೀಸಸ್ಸು ನಿಮಗೆ ಫ್ರೈ ಆಗಿ ಬರುತ್ತೆ. ಸಾರು ಸಪ್ರೇಟಾಗಿ ಬರುತ್ತೆ. ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಟ್ರೈ ಮಾಡಿ. ವೈಟ್ ರೈಸ್ ಇದ್ದರೆ ಲಾಸ್ಟ್ ವೈಟ್ ರೈಸ್ ತರಿಸ್ಕೊಂಡು
ಮಿದ್ಕೊಂಡು ತಿನ್ನಬೇಕು, ಅರ್ಧ ಲೋಟ ಕುಡಿಬೇಕು, ಕುಡ್ಕೊಂಡು ತಿನ್ನೋವಂಥ ಡಿಶ್ಶು ನಾಟಿಕೋಳಿ ಬಸ್ಸಾರು. ಈಗ ಇನ್ನು ಈ ಕಾಂಬೋನಲ್ಲಿ ಸ್ವೀಟ್ ಇದೆ, ವೈಟ್ ರೈಸ್ ಇದೆ, ರೈಸ್ ಇದೆ, ಕುಷ್ಕ ಇದೆ, ಅದೆಲ್ಲ ನಿಧಾನ ತಿನ್ನೋಣ. ಡೈರೆಕ್ಟು ಈಗ ಸಪ್ರೇಟಾಗಿ ಮಟನ್ ಪಲಾವ್ನ ತರಿಸಿದ್ದೀವಿ, ಅದಕ್ಕೆ ಜಂಪ್ ಮಾಡೋಣ. ಮಟನ್ ಪಲಾವ್ ಮುದ್ದು ಆದ ಒಂದು 4 ಪೀಸ್ ಇರುತ್ತೆ. ಫಸ್ಟ್ ಬರೀ ರೈಸ್ ಜೊತೆಗೆ ಟೇಸ್ಟ್ ಮಾಡುವ. ಮಸಾಲೆ ಪದಾರ್ಥಗಳನ್ನೆಲ್ಲ ಹಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲ ಕಾಣಿಸ್ತಾ ಇರುತ್ತೆ, ಏಲಕ್ಕಿ ಲವಂಗ ಎಲ್ಲ ಸೈಡಿಗೆ ತಳ್ಳಿಬಿಟ್ಟು ಮೆಂತ್ಯ ಸೊಪ್ಪಿನ ಫ್ಲೇವರ್, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಟನ್ನ ಫ್ಲೇವರ್. ರೈಸೆಲ್ಲ ಕಣಕ್ಕೂ ಹಿಡಿದಿದೆ. ಮಟನ್ ಪೀಸು ಬಿರಿಯಾನಿನಲ್ಲಿ ಸಖತ್ತಾಗೆ ಬಾಯ್ಲ್ ಆಗಿದೆ. ಆಮೇಲೆ ಎಲ್ಲ ಸ್ಪೈಸಸ್ಸು ಹಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದು ಎಣ್ಣೆಯಿಂದ. ಸೊ ಎಲ್ಲಾದ್ರೂ ಫ್ಲೇವರ್ನ ಬಿಟ್ಕೊಂಡಿರುತ್ತೆ, ಆ ಫ್ಲೇವರ್ನು ಫೀಲ್ ಮಾಡ್ಬೋದು. ಸೊ ಮಧ್ಯೆ ಸಿಗ್ತಾ ಇರುತ್ತೆ, ಎಲ್ಲ ಸೈಡಿಗೆ ತಳ್ಬಿಟ್ಟು ಬರೀ ಮಾಂಸ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇರಬೇಕು. ಅದ್ಭುತವಾದ ಅಥೆಂಟಿಕ್ ಪಲಾವ್, ಬಿರಿಯಾನಿ ಅಲ್ಲ ಪಲಾವ್. ಫೈನಲಿ ಒಂದು ಭರ್ಜರಿ ಬೇಟೆ. ಸೊ ನೀವು ಕೂಡ JP ನಗರ ಈ ಕಡೆ ಸುತ್ತಮುತ್ತ ಇದ್ದೀರಾ, ಒಂದು ಅಥೆಂಟಿಕ್ ನಾಡಿ ಸ್ಟೈಲು ಫುಡ್ನ ಟ್ರೈ ಮಾಡ್ತೀರಾ ಅಂದರೆ ಈ ಜಾಗಕ್ಕೆ ಬರಬೇಕು. ಸೊ ಮೇಯ್ನಾಗಿ ಬಂದು ಕಾಂಬೋಸು ಇಷ್ಟ ಆಯಿತು. ಸೊ ಈಗ ಸಪ್ರೇಟ್ ತೊಗೊಳೋ ಬದಲು ಎಲ್ಲನೂ ಕಾಂಬೋ ಥರ ಮಾಡಿಟ್ಟಿದ್ದಾರೆ. ಈಗ ಪರೋಟ ಮತ್ತು ಕೈಮಾ ಇರ್ಬೋದು, ಮತ್ತು ದೋಸೆ ಮತ್ತು ಕುರ್ಮಾ ಇರ್ಬೋದು, ಆ ಥರ ಇನ್ನೂ 2-3 ಥರ ಇತ್ತು. ನೀವು ನೋಡಿಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಅದನ್ನು ಟ್ರೈ ಮಾಡ್ಬೋದು. ಚೆನ್ನಾಗಿತ್ತು. ಎಲ್ಲ ಡಿಶಸ್ ಕೂಡ ಸ್ವಲ್ಪ ಸ್ಪೈಸಿಯಾಗಿ ಮಸಾಲೆ ಭರಿತವಾಗೇ ಇರುತ್ತೆ. ಸೊ ನಾಟಿ ಸ್ಟೈಲ್, ಪಕ್ಕ ನಾಟಿ ಸ್ಟೈಲ್ ಅಂದರೆ ಸ್ವಲ್ಪ ಹಂಗೆ ಇರಬೇಕು. ಒಂದೊಂದು ಡಿಶ್ ಮಾತ್ರ ಸ್ವಲ್ಪ ಮೈಲ್ಡಾಗಿ ಖಾರ ಕಮ್ಮಿ ಇರುತ್ತೆ ಅಷ್ಟೇ. ಆಮೇಲೆ ಯೂನಿಕ್ ಆಗಿದ್ದು ಕಬಾಬ್ ಯೂನಿಕ್ ಆಗಿತ್ತು, ಅದೊಂದು ಇಷ್ಟ ಆಯಿತು. ಆಮೇಲೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಒಂದು ಮಟನ್ ಡಿಶಸ್ಸು, ಮಟನ್ ಫ್ಲೇವರು ಇಂಟೆನ್ಸ್ ಆಗಿತ್ತು. ಕಾಲು ಸೂಪಲ್ಲಿ ಮಾತ್ರ ಅದ್ಭುತವಾಗಿತ್ತು. ಸೊ ಮಿಸ್ ಮಾಡಿದ್ರೆ ಕಾಲು ಸೂಪ್ನ ಟ್ರೈ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ವೆಜ್ಜಲ್ಲಿ ಇದು ಏನದು ನುಗ್ಗೆಕಾಯಿ ಸೂಪ್ನ ಮಿಸ್ ಮಾಡಿದ್ರೆ ಒಂದ್ಸರಿ ಟ್ರೈ ಮಾಡಿ. ಒಂದು ಗ್ಲಾಸ್ ಕುಡಿಲೇಬೇಕು. ಸೇಮ್ ಕಾಲು ಸೂಪ್, ನಾರ್ಮಲ್ ಕಾಲು ಸೂಪ್ ಇದ್ದಾಗೆ ಇರುತ್ತೆ ಟೇಸ್ಟು. ಖುಷಿ ಆಯಿತು, ಅದು ಕೂಡ ಇಷ್ಟ ಆಯಿತು. 2 ಬೇರೆ ಫ್ಲೇವರು, ನುಗ್ಗೆಕಾಯಿ ಸೂಪೇ ಬೇರೆ ಟೇಸ್ಟು, ಕಾಲು ಸೂಪೇ ಬೇರೆ ಟೇಸ್ಟ್ ಇರುತ್ತೆ. ಆಮೇಲೆ ಎಲ್ಲಾದರೂ ಮಟನ್ ಡಿಶಸ್ ಎಲ್ಲದಲ್ಲೂ ಅಷ್ಟೇ ಮಟನ್ ಫ್ಲೇವರು ಸ್ವಲ್ಪ ಇಂಟೆನ್ಸ್ ಆಗೇ ಬಂತು. ಬಿರಿಯಾನಿ ಹೈಲೈಟ್ ಆಗಿತ್ತು. ಸೊ ಮೆಂತ್ಯ ಸೊಪ್ಪು ಫ್ಲೇವರು ಅವೆಲ್ಲನೂ, ಆಮೇಲೆ ಎಲ್ಲ ಪದಾರ್ಥಗಳೆಲ್ಲ ಹಂಗೆ ಸಿಗ್ತಾ ಇರುತ್ತೆ. ಸೊ ಅದ್ರ ಫ್ಲೇವರು ಬಾಯಲ್ಲಿ ಬೋಸ್ಟ್ ಆಗುತ್ತೆ. ಸೊ ಆಮೇಲೆ ಮಟನ್ ಒಟ್ಟಿಗೆ ಬೇಯಿಸೋದ್ರಿಂದ ಮಟನ್ ಫ್ಲೇವರ್ ಕೂಡ ಇನ್ಫ್ಯೂಸ್ಡ್ ಆಗಿರುತ್ತೆ ರೈಸಲ್ಲಿ. ಸೊ ಮಟನ್ ಬಿರಿಯಾನಿನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ಇಲ್ಲ ನಾವು ಬಂದ್ಬಿಟ್ಟು ಊಟ ಟೈಮ್ ಬಂದ್ಬಿಟ್ಟು ಪಡಬಡ ಅಂತ ಮಾಡ್ಕೊಳ್ಬೇಕು ಅಂದರೆ ಆ ಮಟನ್ದು ಕಾಂಬೋ ಇತ್ತಲ್ಲ, ಒಂದು ದೊಡ್ಡ ತಾಲಿ, ಅದನ್ನು ಟ್ರೈ ಮಾಡಿ. ಅದರಲ್ಲಿ ಅರ್ಧ ಕುಷ್ಕ ಬರುತ್ತೆ, 2 ಪೀಸ್ ಮಟನ್ ಪೀಸಸ್, ಎಲ್ಲ ಮಟನ್ ಪೀಸಸ್ಸೇ, ಎಲ್ಲ ಮಟನ್ ಡಿಶಸ್ಸೇ ಇರುತ್ತೆ. ಚಿಕನ್ ಆ್ಯಡ್ ಮಾಡಲ್ಲ ಈಗ ಕಾಂಬೋನಲ್ಲಿ. ಸೊ ಅದೊಂದು ಇಷ್ಟ ಆಯಿತು. ಯಾಕಂದರೆ 2 ಮಟನ್ ಫ್ರೈ, ಮಟನ್ ಕುರ್ಮಾ ಮತ್ತು ಕೈಮಾ ಉಂಡೆ ಎಲ್ಲ ಸಿಗುತ್ತೆ. ಸೊ ಅದೊಂದು ಒಬ್ಬರಿಗೆ ಹೊಟ್ಟೆ ತುಂಬ ಇರುತ್ತೆ, ಸಫಿಷಿಯೆಂಟ್ ಆಗಿರುತ್ತೆ. ಮುದ್ದೆ ಎಲ್ಲ ತಿನ್ನೋಷ್ಟು ಹೊಟ್ಟೆ ತುಂಬ ಹೋಗುತ್ತೆ. ಅದನ್ನು ಟ್ರೈ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡು ಫ್ಯಾಮಿಲಿ ಯಾರನ್ನ ಇದ್ದರೆ ಸುತ್ತಮುತ್ತ, ನೀವೆಲ್ಲ ದೂರದಿಂದ ನೋಡ್ತಾ ಇದ್ದರೆ ಅವ್ರಿಗೆ ವೀಡಿಯೋನ ಕಳಿಸಿ. ಸೊ ಅವರು ಬೇಕಾದ್ರೆ ಟ್ರೈ ಮಾಡ್ತಾರೆ. ಆಮೇಲೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.